ಕಮೆಂಟ್ ಹಾಕಿದರೆ ಖಂಡಿತವಾಗಿ ನಾವು ವಿಡಿಯೋಗಳನ್ನೆಲ್ಲ ಇಲಪ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ, ಸೊ ಅಡ್ವಾನ್ಸ್ ಆಗಿ ನಿಮ್ಮ ಎಕ್ಸಾಮ್ಗೂ ಕೂಡ ಬೆಸ್ಟ್ ಆಫ್ ದ ವಿಶಸ್ ಸೆಕೆಂಡ್ PU ಇಂಗ್ಲೀಷ್ ಪೇಪರ್ಗೆ. ಇಲ್ಲಿ ಬಹಳಷ್ಟು ಕ್ವಶನ್ ಆನ್ಸರ್ಸ್ಗಳು ಇರೋದ್ರಿಂದ ತಾವೇನು ಮಾಡಬೇಕು ಅಂತಂದರೆ ಈ ಪೇಜಸ್ಗಳ ಇಮೇಜ್ಗಳನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ತಾವು ಪ್ರಯತ್ನವನ್ನು ಮಾಡಬೇಕು. ಫಸ್ಟ್ ವೆರಿ ಕ್ವಶನ್, ವಾಟ್ ಆರ್ ಸಿಮಿಲೀಸ್ ಡಸ್ ರೋಮಿಯೋ ಯೂಸ್ ಟು ಕನ್ವೆ ಜೂಲಿಯಟ್ಸ್ ಬ್ಯೂಟಿ ಆ್ಯಂಡ್ ಟು ವಾಟ್ ಇಫೆಕ್ಟ್ ಅಂತ ಇದೆ. ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇತ್ತು. ಸೊ ಇದು ಕೂಡ ನಿಮಗೆ 4 ಅಥವಾ 6 ಅಂಕಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ತುಂಬಾ ಇದೆ. ಎಸ್, ಮುಂದೆ ಇರ್ತಕ್ಕಂಥ ಕ್ವಶನ್ ನಂಬರ್ 2, ಹೌ ಅಕಾರ್ಡಿಂಗ್ ಟು ಜೂಲಿಯಟ್ ವುಡ್ ರೋಮಿಯೋ ಬಿ ಇಮ್ಮೋರ್ಟಲೈಸ್ಡ್ ಟು ದ ವರ್ಲ್ಡ್ ಅಂತಕ್ಕಂಥದ್ದು ಇದೆ. ಸೊ ಇದು ಕೂಡ ಪದ್ಯದಲ್ಲಿ ಮೋಸ್ಟ್ ಆಗಿರ್ತಕ್ಕಂಥದ್ದು. ಲಾಸ್ಟ್ ಇಯರಲ್ಲೆಲ್ಲ ಇವು ಏನು ಮಾಡಿದಾರಪ್ಪ ಅಂದರೆ ಕ್ವಶನ್ಸ್ಗಳು ಬಂದಿದ್ದಾವೆ. ಸೊ ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಈ ಕ್ವಶನ್ಸ್ಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದೀನಿ. ವೈ ವಾಸ್ ದ ಕ್ರಿಮಿನಲ್ ರಿಲುಟೆಂಟ್ ಟು ಗೋ ಔಟ್ ಆಫ್ ದ ಪ್ರೀಸನ್ ಅಂತ ಇದೆ. ಆಲ್ರೆಡಿ ನಿಮ್ಮ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಗಳನ್ನು ಸಹಿತನೂ ಕೂಡ ಹಾಕಿದ್ದೀವಿ. ಓಕೆ, ಸೊ ಆ ಥರದ ಲಿಂಕನ್ನು ಸಹಿತನೂ ಕೂಡ ಕೊಟ್ಟಿದ್ದೀನಿ. PU ಎಕ್ಸಾಮ್ ಕ್ವಶನ್ ಪೇಪರ್ಸ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ತಾವುಗಳು ನೋಡ್ಬೋದು. ನಿಮ್ಮ ಲೈಕ್, ನಿಮ್ಮ ಶೇರ್ಗಳು ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತಾವೆ. ಹೌ ಡಿಡ್ ದ ಕ್ರಿಮಿನಲ್ ಲೀಡ್ ಹೀಸ್ ಲೈಫ್ ಆಫ್ಟರ್ ಹೀಸ್ ರಿಲೀಸ್ ಅಂತಕ್ಕಂಥದ್ದಿದೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ನೆಕ್ಸ್ಟ್ ಕ್ವಶನ್, ಇಲ್ಲಿ ಆನ್ ಚಿಲ್ಡ್ರನ್ ಅಂತಕ್ಕಂಥದ್ದು ಪದ್ಯದ ಸಮರಿಯನ್ನು ನೋಡ್ಕೊಂಡು ಹೋಗಿ, ಏಕೆಂದರೆ ಈ ಪದ್ಯದ ಮೇಲೆ ಭಾಳ ಕ್ವಶನ್ಸ್ಗಳು ಬರ್ತಾವೆ. ಅಟ್ಲೀಸ್ಟ್ ನಿಮಗೆ ಸಮರಿ ಬರ್ತಂದ್ರೂ ಕೂಡ ತಾವು ಏನು ಮಾಡ್ಬೋದು, ಅದರ ನೋಟ್ಗಳನ್ನು ಮಾಡಬಹುದು. ಎಸ್, ಇದಿತ್ತು ಆ ಥರದ ಒಂದು ಸಮರಿ ಆಗಿರ್ತಕ್ಕಂಥದ್ದು ಆನ್ ಚಿಲ್ಡ್ರನ್ ಪದ್ಯದ್ದು. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪದ್ಯ. 4 or 6 ಮಾರ್ಕ್ಸ್ಗೆ ಡೆಫಿನೆಟ್ಲಿ ಕ್ವಶನ್ಸ್. ಇನ್ನು 1 ಮಾರ್ಕ್ಗೆ ಅದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು, ಮ್ಯಾಚ್ ದಿ ಫಾಲೋವಿಂಗ್ ಆಗಿರ್ಬೋದು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಲ್ಲಿ ಈ ಕ್ವಶನ್ಸ್ಗಳನ್ನು ನೋಡ್ಕೊಂಡು ಹೋಗಿ. ಹೂ ಅಡ್ವೈಸ್ ದ ವುಮನ್ ದ ಪ್ರೊಫೆಟ್, ವಾಟ್ ಕ್ಯಾನ್ ನಾಟ್ ವಿ ಗಿವ್ ಟು ಅವರ್ ಚಿಲ್ಡ್ರನ್, ವಿ ಕಾಂಟ್ ಗಿವ್ ಅವರ್ ಚಿಲ್ಡ್ರನ್ ಅವರ್ ಥಾಟ್ಸ್. ಹೂ ಆರ್ ದ ಎರೋಸ್ ಇನ್ ದ ಪೋಯಮ್, ದೇ ಆರ್ ದ ಚಿಲ್ಡ್ರನ್. ವಾಟ್ ಡು ಯು ಮೀನ್ ಬೈ ಹೌಸ್ ದೇರ್ ಬಾಡೀಸ್? ಆನ್ಸರ್ ಈಸ್, ಆಸ್ ಅ parents we can give them shelter, we can protect them. Who is the archer in the poem? The god. ನೋಡಿ, ತುಂಬ ಮೋಸ್ಟ್ ಆಗಿರ್ತಕ್ಕಂಥ 1 ಮಾರ್ಕ್ ಕ್ವಶನ್ಸ್ಗಳನ್ನ ಸಹಿತ ನಾನು ಕೊಟ್ಟಿದ್ದೀನಿ. ಸೊ ನೋಡ್ಕೊಡ್ರಿ, ಆಲ್ರೆಡಿ ವೆರಿ ಇಂಪಾರ್ಟೆಂಟ್ ಲಾಸ್ಟ್ ಇಯರ್ಗೆ ಇರ್ತಕ್ಕಂಥ ಪ್ರಶ್ನೆಗಳೇ ಇತ್ತು. ನೆಕ್ಸ್ಟ್, ಹೌ ಡಿಡ್ ದ ವುಮನ್ ಲೆಡ್ ಬಾಯ್ ಬಚ್ನಿ ದೇವಿ ಪುಟ್ ಅಪ್ ರೆಸಿಸ್ಟೆನ್ಸ್ ಟು ಫೀಲಿಂಗ್ ಆಫ್ ಟ್ರೀಸ್, ಡು ಯು ಥಿಂಕ್ ಇಟ್ ವಾಸ್ ಇಫೆಕ್ಟಿವ್ ಅಂತ ಕ್ವಶನ್ಸ್ ಇದೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಕ್ವಶನ್ಸ್ ಇತ್ತು. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು, ವೈ ಈಸ್ ಇಂಪಾರ್ಟೆಂಟ್ ಟು ಪ್ರಮೋಟ್ ಬಯೋಡೈವರ್ಸಿಟಿ ಇಂಟೆನ್ಸಿವ್ ಫಾರ್ಮಿಂಗ್, ಹೌ ಡಿಡ್ ದ ಆಥರ್ ಅಚೀವ್ ಇಟ್ ಅಂತಕ್ಕಂಥದ್ದಿದೆ. ಸೊ ಈ ಕ್ವಶನ್ಸು ಸುಮಾರು ಸರಿ ಏನಾಗದಪ್ಪ ಅಂದರೆ ರಿಪೀಟೆಡ್ ಕ್ವಶನ್ಸೇ ಅದ. ನೆಕ್ಸ್ಟ್, ದ ಕನ್ವರ್ಜೇಷನ್ ಆಫ್ ಬಯೋಡೈವರ್ಸಿಟಿ ಈಸ್ ದ ಆನ್ಸರ್ ಟು ದ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಕ್ರೈಸಿಸ್ ಡಿಸ್ಕಸ್. ಕನ್ವರ್ಜೇಷನ್ ಆಫ್ ಡೈವರ್ಸಿಟಿ ಈಸ್ ಕ್ರೂಸಿಯಲ್ ಫಾರ್ ದ ಸಸ್ಟೆನ್ಸ್ ಆಫ್ ಬೋತ್ ದ ನೇಚರ್ ಆ್ಯಂಡ್ ಹ್ಯೂಮನ್ ಸೊಸೈಟಿ ಡಿಸ್ಕಸ್ ಅಂತ ಕ್ವಶನ್ಸ್ ಇದೆ. ಸೊ ಇದು ಕೂಡ ಕ್ವಶನ್ಸ್ ಇರ್ತಕ್ಕಂಥ ಆನ್ಸರ್ಸ್ ಇತ್ತು. ತಾವೆಲ್ಲರೂ ಕೂಡ ಅದನ್ನು ಸಾಧ್ಯವಾದಷ್ಟು ಇಮೇಜ್ಗಳನ್ನು ಕ್ಯಾಪ್ಚರ್ ಮಾಡಿಕೊಂಡು ಅದನ್ನು ಓದಿದರೆ ಸೊ ಡೆಫಿನೆಟಾಗಿ ನಿಮ್ಗೆ ಏನಾಗ್ತದಪ್ಪ ಅಂದರೆ ಯೂಸ್ಫುಲ್ ಆಗ್ತದೆ. ಇನ್ ದ ಲೈಟ್ ಆಫ್ ದಿಸ್ ಎಸ್ಸೆ, ಹೌ ಡಸ್ ಒನ್ ಸಿಂಥೆಸಿಸ್ ದ ವಿಸ್ಡಮ್ ಆಫ್ ದ ಪಾಸ್ಟ್ ವಿತ್ ದ ಮಾಡರ್ನ್ ನಾಲೆಜ್ ಸಿಸ್ಟಮ್ಸ್ ಅಂತ ಒಂದು ಕ್ವಶನ್ಸ್ ಇದೆ. ನೆಕ್ಸ್ಟ್ 1 ಮಾರ್ಕ್ ಕ್ವಶನ್ಸಲ್ಲಿ, ವೇರ್ ಡಿಡ್ ವಂದನಾ ಶಿವಾ ಜರ್ನಿ ಸ್ಟಾರ್ಟ್ ಅಂತ ಇದೆ. ಇನ್ ದ ಫಾರೆಸ್ಟ್ಸ್ ಆಫ್ ಹಿಮಾಲಯಾಸ್. ವಾಟ್ ವಾಸ್ ದ ವಂದನಾಸ್ ಫಾದರ್? ಕನ್ವರ್ಸೇಟರ್. ಹೂ ಕಂಪೋಸ್ಡ್ ಪೋಯಮ್ಸ್ ಅಬೌಟ್ ಟ್ರೀಸ್? ವಂದನಾಸ್ ಮದರ್. ಸೊ ನೋಡಿ, 1 ಮಾರ್ಕ್ ಕ್ವಶನ್ಸ್ ಇದ್ದಾವೆ, ಅವುಗಳು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ. ಸೊ ಇಲ್ಲಿ ಇತ್ತು. ನೆಕ್ಸ್ಟ್, ಸನ್ನಿ ಮಾರ್ನಿಂಗ್ ಅಂತಕ್ಕಂಥ ಪದ್ಯದ ಸಮರಿ, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಅಲ್ಲಿಂದನೂ ಕ್ವಶನ್ಸ್ಗಳು ನಿಮ್ಗೆ ಏನಾಗ್ತದಪ್ಪ ಅಂದರೆ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಸನ್ನಿ ಮಾರ್ನಿಂಗ್ ಅಂತಕ್ಕಂಥ ಪದ್ಯದ ಸಮರಿ. ಎಸ್, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಾನು ಹಾಗೆ ಸ್ಕ್ರಾಲ್ ಮಾಡ್ತಾ ಇದ್ದೀನಿ, ತಾವು ಇಮೇಜ್ಗಳನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡಿ. ಹೌ ಡಸ್ ದ ಪೋಯಮ್ ಬ್ರಾಟ್ ಔಟ್ ದ ಟ್ರಾನ್ಸಿಯಂಟ್ ನೇಚರ್ ಆಫ್ ಬಾಡಿ ಆಸ್ ಅಗೇನಿಸ್ಟ್ ಪರ್ಫಾರ್ಮೆನ್ಸ್ ಆಫ್ ಲವ್ ಅಂತ ಇದೆ. ವೆನ್ ಯು ಆರ್ ಓಲ್ಡ್ ಅಂತಕ್ಕಂಥ ಪದ್ಯದಲ್ಲಿರ್ತಕ್ಕಂಥದ್ದು ಇತ್ತು. ಎಸ್, ನೆಕ್ಸ್ಟ್ ಕ್ವಶನ್, ವಾಟ್ ಅಡ್ವೈಸ್ ಡಿಡ್ ದ ಸಪೋರ್ಟರ್ಸ್ ಆಫ್ ತಮನ್ನಾ ಗಿವ್ ಫಾರ್ ಗೆಟ್ಟಿಂಗ್ ಹೀಸ್ ಲ್ಯಾಂಡ್ ಬ್ಯಾಕ್ ಅಂತ ಇದೆ. ನೆಕ್ಸ್ಟ್, ಹೌ ಡಿಡ್ ತಮನ್ನಾ ರಿಯಾಕ್ಟ್ ದ ಬಸವಯ್ಯಾಸ್ ಎನ್ಕ್ರೋಚ್ಮೆಂಟ್ ಆಫ್ ಹೀಸ್ ಲ್ಯಾಂಡ್ ಅಂತಕ್ಕಂಥದ್ದು ಕ್ವಶನ್.
ನೆಕ್ಸ್ಟ್, ಹೌ ಡಿಡ್ ಬಸವಯ್ಯ ಟ್ರೈ ಟು ಓವರ್ಕಮ್ ಹೀಸ್ ಹ್ಯೂಮಿಲಿಟೇಷನ್ಸ್ ಅಂತಕ್ಕಂಥದ್ದು ಇದೆ. ಇನ್ನು ರಿಪೋರ್ಟ್ ರೈಟಿಂಗ್ ಬರೀಬೇಕಾದ್ರೆ ಏನೆಲ್ಲ ಸ್ಟೆಪ್ಸ್ಗಳನ್ನು ಹಾಕಬೇಕು ಅನ್ನೋದನ್ನು ಕೀ ಪಾಯಿಂಟ್ಸ್ ಕೊಟ್ಟಿದ್ದೀನಿ, ಅವುಗಳನ್ನು ನೋಡ್ಕೊಡ್ರಿ, ಯಾಕೆಂದರೆ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್, ಜಾಬ್ ಅಪ್ಲಿಕೇಶನ್ ಮರೀಲಿಕ್ಕೆ ಹೋಗಬೇಡಿ, ಯಾಕಂದರೆ ಕೊಟ್ಟಿರ್ತಕ್ಕಂಥ ಡಾಟಾ ಇದೆ, ಈ ಥರ ಡಾಟಾ ಇರ್ತದೆ ಅದು. ಸೊ ಇದನ್ನೇ ತಾವು ಏನು ಮಾಡಬೇಕಪ್ಪ ಅಂತಂದರೆ ಒಂದು ಲೆಟರಲ್ಲಿ ತಾವು ಕನ್ವರ್ಟ್ ಮಾಡಿಕೊಂಡು ಈ ಥರ ಅಡ್ರೆಸ್ಸು, ಆಮೇಲೆ ಸೊಲ್ಯೂಟೇಷನ್ಸು, ಸಬ್ಜೆಕ್ಟ್ ರೆಫರೆನ್ಸ್, ಲೆಟರ್ ಆಫ್ ದ ಬಾಡಿ, ಕನ್ಕ್ಲೂಷನನ್ನು ಮಾಡಿ ಲಾಸ್ಟ್ಗೆ ಒಂದು ಏನು ಮಾಡಬೇಕಪ್ಪ ಅಂದರೆ ರೆಸ್ಯೂಮ್ಗಳನ್ನು ಅಟ್ಯಾಚನ್ನು ಮಾಡಿ ಸಿಗ್ನೇಚರ್ಗಳನ್ನು ಪ್ಲೇಸ್ ಡೇಟ್ಗಳನ್ನು ಕೊಡಬೇಕು. ಇಷ್ಟಾದರೆ ಇಂದ ಏನಾಗ್ತದಪ್ಪ ಅಂದರೆ ಜಾಬ್ ಅಪ್ಲಿಕೇಶನ್ ಸರಿ ಆಗ್ತದೆ. ಸೊ ಇಷ್ಟೇ ಇತ್ತು ಸೆಕೆಂಡ್ PUC ಇಂಗ್ಲೀಷ್ನ ಮಿಡ್ ಟರ್ಮ್ ಕ್ವಶನ್ ಪೇಪರ್ಗೆ ನಿಮಗೆ ಒಂದು ಯಾವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಇತ್ತು, ಆಮೇಲೆ ಇಲ್ಲಿಂದ ಕ್ವಶನ್ಸ್ಗಳು ಬರ್ತವೆ, ಪಾಸ್ ಮಾತ್ರ ಆಗ್ತೀರಾ. ಪಾಸ್ ಆಗುವಷ್ಟು ಕ್ವಶನ್ ಆನ್ಸರ್ಸ್ಗಳನ್ನ ನಾನು ನಿಮ್ಗೆ ಏನು ಮಾಡಿದ್ದೀನಿ ಹೇಳಿದ್ದೀನಿ. ಇದ್ರ ಜೊತೆಗೆ ನೀವು ಆರ್ಟಿಕಲ್ಸ್ ಆಗಿರ್ಬೋದು, ಪ್ರಿಪೋಸಿಷನ್ಸ್ ಆಗಿರ್ಬೋದು, ಆ್ಯಕ್ಟಿವ್ ಮತ್ತು ಪ್ಯಾಸಿವ್ಸ್ ಆಗಿರ್ಬೋದು, ರಿಪೋರ್ಟೆಡ್ ಸ್ಪೀಚ್ ಆಗಿರ್ಬೋದು, ಕಾಂಪ್ರಿಹೆನ್ಷನಲ್ಲಿ ಒಂದು ಪ್ಯಾಸೇಜ್ ಕೊಡ್ತಿರೋದಕ್ಕೆ ಆನ್ಸರ್ಸ್ಗಳನ್ನ ಬರೀತಕ್ಕಂಥದ್ದು, ಓಕೆನಾ. ಅವುಗಳಿಗೆ ಖಂಡಿತವಾಗಿ ತಾವು ಏನು ಮಾಡಬೇಕಪ್ಪ ಅಂದರೆ ಪ್ರಿಪ್ರೇಷನನ್ನು ಮಾಡ್ಕೊಂಡು ಹೋಗಬೇಕು. ಆಲ್ರೆಡಿ ನಿಮಗೆ ಫಸ್ಟ್ ಟೆಸ್ಟ್ಗೆ ಏನು ಮಾಡಿರ್ತಾರೆ, ಒಂದು ಪ್ಯಾಟರ್ನನ್ನು ಹಾಕಿ ಕೊಟ್ಟಿರ್ತಾರೆ. ಅದೇ ಪ್ಯಾಟರ್ನಲ್ಲಿ ಏನಾಗಿರ್ತಪ್ಪ ಅಂದರೆ ಕ್ವಶನ್ಸ್ಗಳು ಬರ್ತವೆ. ನಾನು ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ ಎಲ್ಲನೂ ಕೂಡ ಏನಾಗಿತ್ತಪ್ಪ ಅಂದರೆ ಲಾಸ್ಟ್ ಇಯರ್ ಬಂದಿರತಕ್ಕಂಥ ಕ್ವಶನ್ಸ್ಗಳೇ ಆಗಿತ್ತು. ಸೊ ಆ ಪರ್ಪಸಾಗಿ ನಾನು ನಿಮಗೆ ಒಂದು 30 ಮಾರ್ಕ್ಸ್ ಆದರೂ ಖಂಡಿತವಾಗಿ ಏನಾಗ್ತಾವಪ್ಪ ಅಂದರೆ ಬಿರ್ತಾವೆ. ಯಾಕಂದರೆ ಒಂದು 4-5 ಲಾಂಗ್ ಕ್ವಶನ್ಸ್ ಆದರೂ ಕೂಡ ಎಷ್ಟಾಗ್ತದೆ, 6×4=24. ಆಮೇಲೆ ನಾನು ನಿಮಗೆ ಏನು ಮಾಡಿದ್ದೀನಿ, ಪ್ರೊಫೈಲ್ ರೈಟಿಂಗ್ಗಳನ್ನು ಹೇಳಿದ್ದೀನಿ, ಜಾಬ್ ಲೆಟರ್ಗಳನ್ನು ಹೇಳಿದ್ದೀನಿ, ಓಕೆನಾ. ಗ್ರಾಮರ್ಸ್ಗಳಲ್ಲಿ ಹೇಳಿದ್ದೀನಿ, MCQಸ್ಗಳ ಬಗ್ಗೆ ಹೇಳಿದ್ದೀನಿ. ಸೊ ಖಂಡಿತವಾಗಿ ನಿಮಗೆ ಐಡಿಯಾ ಬರ್ತದೆ. ಮತ್ತು ಈ ಕ್ವಶನ್ಸ್ಗಳನ್ನ ಹೆಚ್ಚು ಫೋಕಸ್ಗಳನ್ನು ಮಾಡಿಕೊಂಡು ಹೋಗಲಿಕ್ಕೆ ಪ್ರಯತ್ನವನ್ನು ಪಡಿ ಅಂತ ಹೇಳ್ತಾ, ತಾವೆಲ್ಲರೂ ಕೂಡ ನಮ್ಮ ಒಂದು ವಾಟ್ಸಪ್ ಚಾನಲ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಆ ವಾಟ್ಸಪ್ ಚಾನಲ್ನಲ್ಲಿ ತಾವುಗಳೆಲ್ಲೂ ಕೂಡ ಫಾಲೋ ಆಗಿ. ಅಷ್ಟೇ ಅಲ್ಲದೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ, ಅದರದ್ದು ಕೂಡ ಲಿಂಕನ್ನು ಕೊಟ್ಟಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ, ಇನ್ ಕೇಸ್ ನಿಮಗೆ ಇದ್ರ PDF ಬೇಕು ಅಂತಂದರೆ ಕಮೆಂಟಲ್ಲಿ ಹಾಕಿದರೆ ಖಂಡಿತವಾಗಿ ನಾನು ಏನು ಮಾಡ್ತೀನಿ, ಇದ್ರ PDF ನಿಮಗೆ ಕೊಡ್ತೀನಿ. ಸೊ ಹೋಪ್ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಈಸಿ ಆಗ್ತದೆ, ಬೇಗನೆ ಸ್ಟಡಿ ಮಾಡಿ ಸ್ಕೋರ್ ಏನಾಗ್ತದೆ ಈಸಿಯಾಗಿ ಓದ್ಬೋದು ಮತ್ತು ಸ್ಕೋರ್ಗಳನ್ನು ಸಹಿತ ಮಾಡ್ಕೋಬೋದು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.